ಹಾಯ್ ಹಲೋ ನಮಸ್ಕಾರ. ಇವತ್ತು ಹೊಸ ವಿಡಿಯೋ ಆ್ಯನ್ಸಿಸ್ ಸಾಫ್ಟ್ವೇರ್ ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನೋಡುವ. ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ಗೆ ಇಲ್ಲಿ ವರ್ಕ್ ಬೆಂಚ್ ಅಂತ ಟೈಪ್ ಮಾಡಬೇಕು ಸರ್ಚ್ ಬಾರಲ್ಲಿ. ವರ್ಕ್ ಬೆಂಚ್ 2025 R2 ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯನ್ಸಿಸ್ ಸಾಫ್ಟ್ವೇರ್ ಓಪನ್ ಆಗ್ತದೆ. ಸ್ವಲ್ಪ ಟೈಮ್ ತಗೊಳ್ತದೆ ಬಿಕಾಸ್ ಸ್ವಲ್ಪ ಸಾಫ್ಟ್ವೇರ್ ದೊಡ್ಡದಿದೆ. ಸಮ್ 30 GB ಸ್ಪೇಸ್ ಬೇಕು ಇದನ್ನು ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ. ಸೊ ಇಟ್ಸ್ ಟೇಕಿಂಗ್ ಟೈಮ್. So it's taking more than expected. Still ಲೋಡ್ ಆಗ್ತಾ ಇದೆ. And it's a student version. ಆ್ಯನ್ಸಿಸ್ ಆಕ್ವಾ 2025 ಸೊ ಓಪನ್ ಆಗಿದೆ ಇಲ್ಲಿ. ಸೊ ಇಲ್ಲಿ ನಾವು ಯಾವ ಆಪ್ಷನ್ ಚೂಸ್ ಮಾಡ್ತಿದ್ದೇವೆ ಅಂದರೆ ಹೈಡ್ರೋಡೈನಮಿಕ್ ಡೈಫ್ರಾಕ್ಷನ್. ಸೊ ಇದನ್ನು ಇದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಜಸ್ಟ್ ಡ್ರ್ಯಾಗ್ ಮಾಡಿ ಇಲ್ಲಿ ತರಬೇಕು. ಸೊ ಕ್ರಿಯೇಟ್ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಅಂತ ಬರುತ್ತದೆ. ಸೊ ಇವಾಗ ಕೂಡ ವೆಯ್ಟ್ ಮಾಡಬೇಕು ಅದು ಡ್ರ್ಯಾಗ್ ಆಗಿ ಬರೋ ತನಕ. ಸೊ ಸಾಫ್ಟ್ವೇರ್ ದೊಡ್ಡದಿರೋದ್ರಿಂದ ಟೈಮ್ ತಗೊಳ್ತದೆ. ಚಾರ್ಜ್ ಕೂಡ ಸ್ವಲ್ಪ ಕಡಿಮೆ ಇದೆ ಚಾರ್ಜು. ಎಸ್, ಸೊ ಇಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಜಿಯೋಮೆಟ್ರಿ ಮಾಡೆಲ್ ಈ ಎರಡು ಆಪ್ಷನ್ನು ನಾವು ಚೂಸ್ ಮಾಡ್ತೇವೆ. ಅದಕ್ಕಿಂತ ಮುಂಚೆ ಇಲ್ಲಿ ಯಾರೋ ಥರ ಇದೆಯಲ್ಲ ಜಿಯೋಮೆಟ್ರಿಯಲ್ಲಿ, ಇದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಬೇಕು. ಸಾರಿ, ನಾಟ್ ರೈಟ್ ಕ್ಲಿಕ್. ರೈಟ್ ಈ ಜಿಯೋಮೆಟ್ರಿ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು ಆ್ಯಂಡ್ ಇಂಪೋರ್ಟ್ ಜಿಯೋಮೆಟ್ರಿ. ಇದರಲ್ಲಿ ಯಾವುದಾದ್ರೂ ಒಂದು ರೈನೋದಲ್ಲಿ ರೈನೋ ಫೈಲ್ ಓಪನ್ ಮಾಡಬೇಕು ಇದರಲ್ಲಿ. ಓಕೆ, ನಾನು ಐ ಥಿಂಕ್ ಎಕ್ಸ್ಪೆರಿಮೆಂಟ್ 1.1 ಮೇ ಬಿ ಸ್ಪಾರ್ ಅನಿಸುತ್ತೆ. ಸೊ ಇಲ್ಲಿ ರೈಟ್ ಟಿಕ್ ಮಾರ್ಕ್ ಬರ್ತದೆ. ಓಕೆ, ಇದಾದ ನಂತರ ಇವಾಗ ಅದು ಇಂಪೋರ್ಟ್ ಆಗಿದೆ. ಎಗೇನ್ ರೈಟ್ ಕ್ಲಿಕ್ ಮಾಡಿ ಡಿಸೈನ್ ಮಾಡ್ಲರ್, ಎಡಿಟ್ ಜಿಯೋಮೆಟ್ರಿ ಡಿಸೈನ್ ಮಾಡ್ಲರ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇವಾಗ ಈ ವಿಂಡೋ ಓಪನ್ ಆಗಿದೆ. ಸೊ ಇದರಲ್ಲಿ ಮಾಡೆಲ್ ಕೂಡ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಮಾಡೆಲ್ ಇವಾಗ ಬಂದಿದೆ. ಸೊ ಇಲ್ಲಿ ನೋಡಿ ರೆಡ್ ಆ್ಯರೋ ಮಾರ್ಕ್ ಇದೆಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಬಾಕ್ಸ್ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿ ಈ ಥರ ಫುಲ್ಲು ಸೆಟಪ್ಪನ್ನು ಕ್ಲಿಕ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಇದು ಜಾಯಿನ್ ಆಗಿರಬೇಕು ರೈನೋ ಸಾಫ್ಟ್ವೇರಲ್ಲಿ. ಓಕೆ, ಸೊ ಇಲ್ಲಿ ಇವಾಗ 4 ಪಾರ್ಟ್ಸ್ 4 ಬಾಡೀಸ್ ಇದೆ ಅಲ್ಲ, ಈ ಥರ ಬರಬಾರ್ದು. ಆ್ಯಕ್ಚುಲಿ 1 ಪಾರ್ಟ್ 1 ಬಾಡಿ ಅಂತ ಬರಬೇಕು.
ಸೊ ಈ ಥರ 4 ಪಾರ್ಟ್ಸ್ ಬಂದರೆ ಅದನ್ನು ಜಾಯಿನ್ ಮಾಡುವ ಆಪ್ಷನ್ ಇದೆ ಆ್ಯಕ್ಚುಲಿ. ಆಪ್ಷನ್ somewhere some option is actually I'm not getting now. Let me check if I can get it. So use 3 parts. Actually form new part ಅಂತ ಸಿಗ್ಬೋದು. Form new part, ಎಲ್ಲಿದೆ form new part? I'm not getting form new part option. ಇದನ್ನು ಚೂಸ್ ಮಾಡಬೇಕು ನಾವು. ಕಂಟ್ರೋಲ್ ಈ ಥರ ಚೂಸ್ ಮಾಡಿ ರೈಟ್ ಕ್ಲಿಕ್ ಮಾಡಿದಾಗ ಫಾರ್ಮ್ ನ್ಯೂ ಪಾರ್ಟ್. ಸೊ ಇವಾಗ 1 ಪಾರ್ಟ್ ಬಂದಲ್ಲ, ಸೊ ಇದು 1 ಪಾರ್ಟ್ ಥರ ಆ್ಯಕ್ಟ್ ಆಗ್ತದೆ. 1 ಪಾರ್ಟ್ 4 ಬಾಡೀಸ್. ದ್ಯಾಟ್ಸ್ ಇಟ್. ನಾರ್ಮಲಿ 1 ಪಾರ್ಟ್ 1 ಬಾಡಿ ಬಂದರೆ ದ್ಯಾಟ್ಸ್ ಆ ಥರ ಬರಬೇಕು ನಾವು ಜಾಯಿನ್ ಮಾಡುವಾಗ. ಇವಾಗ ಸೆಲೆಕ್ಟ್ ಮಾಡ್ತೇನೆ ಸರ್ಫೇಸ್. ಇವಾಗ ಥಿನ್ ಸರ್ಫೇಸ್ ಕೊಟ್ಟು ಅಪ್ಲೈ ಆ್ಯಂಡ್ ಸರ್ಫೇಸ್ 0 ಕೊಡ್ತೇನೆ, ಯಾಕಂದರೆ ಈಗ ನಾವಿಲ್ಲಿ ವಾಟರ್ಸ್ ಇದನ್ನು ತಗೊಳ್ಳೋದು ಅದಕ್ಕಾಗಿ. ಆ್ಯಂಡ್ ಜನ್ರೇಟ್. ಓಕೆ, ಜನ್ರೇಟ್ ಮಾಡಿ ಇದನ್ನು ಕ್ಲೋಸ್ ಮಾಡ್ಬೋದು. ನೆಕ್ಸ್ಟ್ ಅಗೇನ್ ಕಮ್ ಬ್ಯಾಕ್. ಇಲ್ಲಿ ಬಂದು ಮಾಡೆಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕೂಡ ಮಾಡೆಲ್ ಓಪನ್ ಆಗಬೇಕು. ಎಸ್, ಎಸ್. ಸೊ ಇಲ್ಲಿ ಇವಾಗ ನಮ್ಮ ಮಾಡೆಲ್ ಓಪನ್ ಆಗಿದೆ. ಸೊ ನೋಡಿ, ಇಲ್ಲಿ ವಾಟರ್ ಡೆಪ್ತ್ 1000 ಮೀಟರ್ ಅಂತಿದೆ. ಇದಿಷ್ಟು ಕೊಟ್ಟರೆ ನಮಗೆ ಪ್ರೊಸೆಸ್ ಆಗಲಿಕ್ಕೆ ತುಂಬ ಟೈಮ್ ಹಿಡಿತದೆ. ಈಗ ನೋಡಿ, ಇದರ ಹೈಟ್ ಇವಾಗ ಎಷ್ಟಿದೆ? ಸ್ಪಾರ್ ಇದ್ದು ಎಕ್ಸ್ಪೆರಿಮೆಂಟ್ 1ನಲ್ಲಿ. ಸೊ ಇದರ ಟೋಟಲ್ ಹೈಟ್ 120 ಮೀಟರ್ ಇದೆ ಅಲ್ವಾ. ಇದರದೊಂದು 20 to 30 ಟೈಮ್ಸ್ ಹೈಟ್ ತಗೊಳ್ಬೋದು. ಸೊ 20 ಟೈಮ್ಸ್ ತಗೊಂಡ್ರೆ 2400. ನೋ ಸಾರಿ, ಅದು ಜಾಸ್ತಿ ಆಯಿತು. 10 ಟೈಮ್ಸ್ ತಗೊಂಡ್ರು ಜಾಸ್ತಿ ಆಗ್ತದೆ. ಸೊ ವಾಟರ್ ಡೆಪ್ತ್ 300 ತಗೊಳ್ತೇನೆ ನಾನು. ಸೊ ಇದು 300. ಎಕ್ಸ್ ಆ್ಯಂಡ್ ವೈ ಅಷ್ಟೇ ಇಡ್ಬೋದು. ಓಕೆ, ಆ್ಯಂಡ್ ವಾಟರ್ ಡೆನ್ಸಿಟಿ 1020 kg/m³ ಇದೆ. ಅದಾದ ನಂತರ ಇಲ್ಲಿ ಜಿಯೋಮೆಟ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಪಾರ್ಟ್. ಓಕೆ, ಸೊ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇವಾಗ
ಪಾಯಿಂಟ್ ಮಾಸ್ ಪ್ರಾಪರ್ಟೀಸ್, ಅದರಲ್ಲಿ ಮಾಸ್ ಡೆಫಿನೇಷನ್, ಮಾಸ್ ಪ್ರಾಪರ್ಟಿಯಲ್ಲಿ ಇಲ್ಲಿ ಪಾಯಿಂಟ್ ಮಾಸ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ಅ ಪಾಯಿಂಟ್ ಮಾಸ್. ಆ್ಯಕ್ಚುಲಿ 4 ಆ್ಯಡ್ ಆಗಿದೆ, 1 ಆ್ಯಡ್ ಆಗಬೇಕು. ನೋ ಪ್ರಾಬ್ಲಮ್, ನಾವು ಒಂದನ್ನು ಕ್ಲಿಕ್ ಮಾಡುವ. ಸೊ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಪಾಯಿಂಟ್ ಮಾಸ್ ಪ್ರಾಪರ್ಟೀಸ್ ಪಾಯಿಂಟ್ ಮಾಸ್ ಪ್ರಾಪರ್ಟಿ. ಇಲ್ಲಿದೆ ಪಾಯಿಂಟ್ ಮಾಸ್, ಡಿಲೀಟ್. ಸೊ ಇಲ್ಲಿ ಪಾಯಿಂಟ್ ಮಾಸ್ ಮೇಲೆ ಕ್ಲಿಕ್ ಮಾಡಬೇಕು. ಪಾಯಿಂಟ್ ಮಾಸ್ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟ್ ಮಾಸ್ ಪ್ರಾಪರ್ಟಿ, ಮಾಸ್ ಡೆಫಿನೇಷನ್, ಪ್ರೋಗ್ರಾಮ್ ಕಂಟ್ರೋಲ್ ಇದೆಲ್ಲ, ಇದನ್ನು ಮ್ಯಾನ್ಯಲ್ ಡೆಫಿನೇಷನ್ ಮಾಡಬೇಕು. ಸೊ ಇಲ್ಲಿ ಇವಾಗ ಎಕ್ಸ್ ವೈ ಟಾಪ್, ನಾವು ಇವಾಗ ಎಕ್ಸ್ ವೈ ಸೆಂಟರಿಂದ ಇದೆ, ಬಟ್ ಝಡ್ ಇದು ಸೆಂಟರ್ ಆಫ್ ಗ್ರಾವಿಟಿ ಝಡ್. ಸೊ ನಾವು ಇಲ್ಲಿ ಝಡ್ ಫಾರ್ ಸ್ಪಾರ್ ಏನಿದೆ 66% ಆಫ್ ಹೈಟ್, ಅದು -75 ಮೀಟರ್ ಬರಬೇಕು. -75 ಮೀಟರ್. ಮಾಸ್ ಬಂದುಬಿಟ್ಟು ನಾವು ರೈನೋ ಸಾಫ್ಟ್ವೇರಲ್ಲಿ ಅದರ ಫೈಲ್ ತೆಗಿಬೇಕು. ಫೈಲ್ ತೆಗೆದು ರೈನೋ ಇವಾಗ ಇದರಲ್ಲಿ ಇರಬೇಕು ನಮ್ಮದು 1.1. ಸೊ ಇಲ್ಲಿ ಫೈಲ್ ತೆಗೆದು ಡಿಸ್ಪ್ಲೇಸ್ಮೆಂಟ್ ವಾಲ್ಯೂಮ್ ಫೈನ್ ಮಾಡಬೇಕು. ಆ ಡಿಸ್ಪ್ಲೇಸ್ಮೆಂಟ್ ವಾಲ್ಯೂಮ್ಗೆ ಇಂಟು ಡೆನ್ಸಿಟಿ ಮಲ್ಟಿಪ್ಲೈ ಮಾಡಿದರೆ ನಮಗೆ ಮಾಸ್ ಸಿಗ್ತದೆ. ಡೆನ್ಸಿಟಿ ಆಲ್ರೆಡಿ ನಾವು ತಗೊಂಡದ್ದು 1025. ಸೊ 1025 ಡೆನ್ಸಿಟಿ ಇದೆ. ಡಿಸ್ಪ್ಲೇಸ್ಮೆಂಟ್ ವಾಲ್ಯೂಮ್ ಎಷ್ಟು ಅಂತ ನಾವು ನೋಡಬೇಕು. ಅದಕ್ಕಾಗಿ ರೈನೋ ಸಾಫ್ಟ್ವೇರ್ ಓಪನ್ ಮಾಡ್ತಿದ್ದೇನೆ ಇವಾಗ. ಸೊ ಆ್ಯಕ್ಚುಲಿ ಈ ಥರ ಪ್ರಾಬ್ಲಮ್ ಬಂದದ್ದು ಒಳ್ಳೆಯದಾಯಿತು. ಎಕ್ಸಾಮ್ ಟೈಮಲ್ಲಿ ನಮಗೆ ಬಂದರೆ ಕಷ್ಟ ಆಗ್ತದೆ ಎಲ್ಲಿ ನೋಡೋದು ಅಂತ. ಕರೆಕ್ಟ್. ಸೊ ಅನಲೈಸ್ಗೆ ಮುಂಚೆ ನೋಡಿ, ಇದು ಜಾಯಿನ್ ಆಗಲಿಲ್ಲ. 4 ಇದರಿಂದ ಸಮಸ್ಯೆ ಆಗ್ತಿದೆ. ಆ್ಯಕ್ಚುಲಿ ಇದನ್ನು ಜಾಯಿನ್ ಮಾಡಬೇಕು. ಜಾಯಿನ್ ಇಂಟು 1 ನೋಡಿ, ಇವಾಗ ಜಾಯಿನ್ ಆಗಿದೆ. ಅನಲೈಸ್ ಮಾಸ್ ಪ್ರಾಪರ್ಟಿ, ಅದರಲ್ಲಿ ಹೈಡ್ರೋಸ್ಟ್ಯಾಟಿಕ್ ಪ್ರಿಂಟರ್. ಸೊ ವಾಲ್ಯೂಮ್ ಡಿಸ್ಪ್ಲೇಸ್ಮೆಂಟ್ ಇಷ್ಟಿದೆ. ಅದನ್ನು ಕಾಪಿ ಮಾಡಿ ಕ್ಯಾಲ್ಕುಲೇಟರ್ ತೆಗೆದು ನೋಡಿಲ್ಲ, ದಿಸ್ ಇಂಟು 1025.
ನೋಡಿ ಇಷ್ಟು kg, ಇದನ್ನು ಕಾಪಿ ಇಲ್ಲಿ ಹಾಕಬೇಕು, ಇಷ್ಟು kg ಮಾಸ್. ಓಕೆನಾ? ಅದೇ ರೀತಿ ಇಲ್ಲಿ ನೋಡಿ ರೇಡಿಯಸ್ ಆಫ್ ಗೈರೇಷನ್. ಸೊ ರೇಡಿಯಸ್ ಆಫ್ ಗೈರೇಷನ್ ಡೈರೆಕ್ಟ್ ನಾವು ಅನಲೈಸ್ ಮಾಸ್ ಪ್ರಾಪರ್ಟಿ ವಾಲ್ಯೂಮ್ ಮೂಮೆಂಟ್ಸ್. ಇಲ್ಲಿ ಲಾಸ್ಟಿಗೆ ಬಂದರೆ ವಾಲ್ಯೂಮ್ ರೇಡಿಯಸ್ ಆಫ್ ಗೈರೇಷನ್ ಇದೆ 34.6 ಆ್ಯಂಡ್ 3.32. ಸೊ 34. ಸೊ ಇದು ಫುಲ್ ಆಗ್ತದೆ ನಾನು. ಆ್ಯಂಡ್ ಲಾಸ್ಟ್ ವ್ಯಾಲ್ಯೂ ಎಸ್. ಐ ಥಿಂಕ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿ ಮೆಶ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಟಿಕ್ ಮಾರ್ಕ್ ಬಂದಿದೆಯಲ್ಲ, ಸೊ ಪಾಸ್ ಆಗಿದೆ. ಸೊ ಮೆಶ್ ಕ್ಲಿಕ್ ಮಾಡಿ ಇವಾಗ ನೋಡಿ ಎಲಿಮೆಂಟ್ ಸೈಜ್ 3.8 ಮೀಟರ್ ಇದೆ. ಸೊ ಅದು ತುಂಬ ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಬೇಕು. ಇವಾಗ ನಾನು ಫಾರ್ ಎಕ್ಸಾಂಪಲ್ 1.5 ಎಂಟರ್, ಅದಾದ ನಂತರ ಜನರೇಟ್ ಮೆಶ್. ಸೊ ನೋಡಿ ಇಲ್ಲಿ ಇವಾಗ ಬಂದಿದೆ, ಆಲ್ಮೋಸ್ಟ್ ಇಸ್ ಫೈನ್. ಇವಾಗ ಟೋಟಲ್ ನಂಬರ್ ಆಫ್ ನೋಟ್ಸ್ 1700 ಇದೆ. ಇದು 5000 ತನಕ ಅಲೋ ಇದೆ ಸ್ಟೂಡೆಂಟ್ ವರ್ಷನಲ್ಲಿ. ಸೊ ಅದನ್ನು ನೋಡ್ಕೊಂಡು ನಾವು ಹಾಕಬೇಕು. ಇವಾಗ ನಾನು 1 ಹಾಕಿದರೆ ಆ್ಯಂಡ್ ಜನರೇಟ್ ಮೆಶ್ ನೋಡಿ, ಇನ್ನೂ ಸಹ ಫೈನ್ ಇದೆ, ತುಂಬ ಫೈನ್. ಸೊ ಅದು ಸ್ವಲ್ಪ ಟೈಮ್ ತಗೊಳ್ತದೆ ಅಂತ ಅಷ್ಟೇ. ನಾನೊಂದು 1.2 ಅಲ್ಲಿ ಇಡ್ತಾನೆ, ಹಚ್ಚಿಸಬೇಡ ಇಚ್ಚಿಸಬೇಡ. ಓಕೆ, ದಿಸ್ ಈಸ್ ಫೈನ್. ಮೆಶ್ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಅನಾಲಿಸಿಸ್ ಸೆಟ್ಟಿಂಗ್, ಹೈಡ್ರೋಡೈನಮಿಕ್ ಡೈಫ್ರಾಕ್ಷನ್. ಇವಾಗ ಸೊ ಅನಾಲಿಸಿಸ್ ಸೆಟ್ಟಿಂಗಲ್ಲಿ ಫಸ್ಟ್ ಬಂದುಬಿಟ್ಟು ಕಾಮನ್ ಅನಾಲಿಸಿಸ್ ಆಪ್ಷನ್, ಅದರಲ್ಲಿ ಇಗ್ನೋರ್ ಮಾಡಲಿಂಗ್, ಇಲ್ಲಿ ಇಗ್ನೋರ್ ಅಂತ ಇದೆಯಲ್ಲ. ಸೊ ಇಗ್ನೋರ್ ಮಾಡಲಿಂಗ್ ಇದನ್ನು ಎಸ್ ಮಾಡಬೇಕು ನಾವು. ನೋಡಿ ಇಗ್ನೋರ್ ಮಾಡಲಿಂಗ್ ರೂಲ್ ವೈಲೇಷನ್, ಅದೊಂದು ಎಸ್ ಮಾಡಬೇಕು. ಅದಾದ ನಂತರ ಆಸ್ಕಿ ಹೈಡ್ರೋಡೈನಮಿಕ್ ಡೇಟಾಬೇಸ್, ಅದನ್ನು ಕೂಡ ಎಸ್ ಮಾಡಬೇಕು. ಮತ್ತೆ ಎಲ್ಲ ಈ ಥರನೇ ಇಡಬೇಕು. ಓಕೆ, ಇದೆರಡು ಆಪ್ಷನ್. ನಾವು ವೇವ್ ಡೈರೆಕ್ಷನ್ ಕೊಡುವ, ಸ್ಟ್ರಕ್ಚರ್ ಸೆಲೆಕ್ಷನ್ ಇಲ್ಲ, ಸೀದಾ ವೇವ್ ಡೈರೆಕ್ಷನ್. ಸೊ ಇಲ್ಲಿ 7 ಇಂಟರ್ಮೀಡಿಯೇಟ್ ಡೈರೆಕ್ಷನ್ ಇದೆ, ಅದನ್ನು ನಾವು 5 ಮಾಡಬೇಕು. ಆವಾಗ 6 ವೇವ್ ಡೈರೆಕ್ಷನ್ ಇಲ್ಲಿ ತೋರಿಸ್ತದೆ. ಸೊ ಇದು ಎಕ್ಸ್ ಸೆಂಟ್ರ್ ಇರೋದ್ರಿಂದ ಈ ಥರ ಇರಬೇಕು. ಎವ್ರಿ ಟೈಮ್ ರೈನೋದಲ್ಲಿ ನಾವು ಸೆಂಟರ್ಗೆ ಇಡಬೇಕು, ಆವಾಗ ವೇವ್ ಇಲ್ಲಿ ಸೆಂಟರ್ಗೆ ಆ್ಯಕ್ಟ್ ಆಗ್ತದೆ, ಇಲ್ಲಾಂದರೆ ಬೇರೆ ಬೇರೆ ಕಡೆ ಆ್ಯಕ್ಟ್ ಆಗ್ತದೆ. ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ವೇವ್ ಡೈರೆಕ್ಷನಲ್ಲಿ ಅಷ್ಟೇ. ನೆಕ್ಸ್ಟ್ ವೇವ್ ಫ್ರೀಕ್ವೆನ್ಸಿ. ಸೊ ವೇವ್ ಫ್ರೀಕ್ವೆನ್ಸಿ ಒಂದು ಇಲ್ಲಿ ಇದಲ್ಲ, ಇದು ಪ್ರೋಗ್ರಾಮ್ ಕಂಟ್ರೋಲ್ ರೇಂಜ್ ಇದೆ ಅಲ್ಲ, ಇನ್ಸಿಡೆಂಟ್ ವೇವ್ ಫ್ರೀಕ್ವೆನ್ಸಿ ರೇಂಜನ್ನು ಫಸ್ಟಿಗೆ ಮ್ಯಾನ್ಯಲ್ ಡೆಫಿನೇಷನ್ ಮಾಡುವಾಗ ಇಲ್ಲಿ ನಿಮಗೆ ಆಪ್ಷನ್ಸ್ ಇರ್ತದೆ. ಲೋವೆಸ್ಟ್ ಫ್ರೀಕ್ವೆನ್ಸಿ ಡೆಫಿನೇಷನ್, ಅದನ್ನು ಕೂಡ ಮ್ಯಾನ್ಯಲ್ ಮಾಡಿ. ಅದಾದ ನಂತರ ಹೈಯೆಸ್ಟ್ ಫ್ರೀಕ್ವೆನ್ಸಿ ಡೆಫಿನೇಷನ್, ಅದನ್ನು ಕೂಡ ಮ್ಯಾನ್ಯಲ್ ಡೆಫಿನೇಷನ್ ಮಾಡಿ. ಇಲ್ಲಿ ಇವಾಗ ಲಾಂಗೆಸ್ಟ್ ಪೀರಿಯಡ್ ಇದೆಯಲ್ಲ, ಇದು 32 ಸೆಕೆಂಡ್ಸ್. ಆ್ಯಂಡ್ ಶಾರ್ಟೆಸ್ಟ್ ಪೀರಿಯಡ್ ಏನಿದೆ ಇದು 4 ಸೆಕೆಂಡ್ಸ್. ಓಕೆ, ಅದು ಎಲ್ಲದಕ್ಕೂ ಆಲ್ಮೋಸ್ಟ್ ಸೇಮ್ ಇರ್ತದೆ. ಇದಿಷ್ಟು ಮಾಡಿ ಸೊಲ್ಯೂಷನ್ ಬರಬೇಕು. ಓಕೆ, ಸೊಲ್ಯೂಷನ್ಗೆ ರೈಟ್ ಕ್ಲಿಕ್, ಇನ್ಸರ್ಟ್ ರಿಸಲ್ಟ್. ಅದರಲ್ಲಿ ಏನೆಲ್ಲ ಬೇಕು ನಮಗೆ, ಆ್ಯಡೆಡ್ ಮಾಸ್ ಬೇಕು, ಟೈಮ್ ಕೊಫಿಷಿಯಂಟ್ ಬೇಕು, ಇದೆರಡು ಬೇಕು. ಅದಾದ ನಂತರ ROV 3, ಅದಾದ ನಂತರ ಇದು 4, ಇಷ್ಟು ಬೇಕು ನಮಗೆ. ಓಕೆ, ಸೊ ಫಸ್ಟಿಗೆ ROV ಹಾಕ್ತಾನೆ.
ಡಿಸ್ಟೆನ್ಸ್ ವರ್ಸಸ್ ರೊಟೇಷನ್ ವರ್ಸಸ್ ಫ್ರೀಕ್ವೆನ್ಸಿ. ಸೊ ಇದರಲ್ಲಿ ಇವಾಗ 6 ಡಿಗ್ರಿ, ಇದನ್ನು ಇವಾಗ ಡಿಗ್ರಿ ನಾರ್ಮಲಿ 0 ಸಹ ಇಡ್ಬೋದು, ಅಥವಾ 180 ಇಡ್ಬೋದು. ಬೈ ಡಿಫಾಲ್ಟ್ 180 ಇರ್ತದೆ, ಸೊ ಅಷ್ಟೇ ಇರ್ತೇನೆ ನಾನು. ಇದು ಎಕ್ಸ್ ಆಯ್ತಲ್ಲ, ಇದನ್ನು ಡುಪ್ಲಿಕೇಟ್ ಮಾಡ್ಬೋದು ನೋಡಿ. ಇದು ಗ್ಲೋಬಲ್ ವೈ. ಇದನ್ನು ಡುಪ್ಲಿಕೇಟ್ ಮಾಡಿ ಝಡ್, ಇದನ್ನು ಡುಪ್ಲಿಕೇಟ್ ಮಾಡಿ ಆರ್ ಎಕ್ಸ್, ಇದನ್ನು ಡುಪ್ಲಿಕೇಟ್ ಮಾಡಿ ಆರ್ ವೈ, ಇದನ್ನು ಡುಪ್ಲಿಕೇಟ್ ಮಾಡಿ ಆರ್ ಝಡ್. ಓಕೆ, ನಂತರ ಇದು ಹೋಲ್ ಥಿಂಗನ್ನು ಡುಪ್ಲಿಕೇಟ್ ಮಾಡಿ ಆರ್ ಎಕ್ಸ್. ನೀವು ಯಾವುದು ಕೂಡ ಮಾಡ್ಬೋದು. ಇವಾಗ ಆ್ಯಡೆಡ್ ಮಾಸ್ ಆಗ್ತದೆ ನಾನು ಸೆಕೆಂಡ್ ಆಪ್ಷನ್. ಓಕೆ, ಆ್ಯಡೆಡ್ ಮಾಸ್, ಆ್ಯಡೆಡ್ ಮಾಸ್, ಆ್ಯಡೆಡ್ ಮಾಸ್, ಆ್ಯಡೆಡ್ ಮಾಸ್. ಇದೇ ರೀತಿ ಡುಪ್ಲಿಕೇಟ್ ಮಾಡಿ ರೇಡಿಯೇಷನ್ ಡ್ಯಾಂಪಿಂಗ್. ಮೂರು, ಇನ್ನೊಂದು ಡೈಫ್ರಾಕ್ಷನ್ ಆ್ಯಂಡ್ ಇದು ಯಾವುದು, ಡೈಫ್ರಾಕ್ಷನ್ ಆ್ಯಂಡ್ ಫ್ರಾಡ್. ಓಕೆ, ಇಷ್ಟು ಆಪ್ಷನ್ ಆದ ನಂತರ ಈ ಸೊಲ್ಯೂಷನ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ, ರೈಟ್ ಅಲ್ಲ ಲೆಫ್ಟ್ ಕ್ಲಿಕ್ ಮಾಡಿ, ಆಮೇಲೆ ಇದು ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಸಾಲ್ವ್ ಮಾಡುವಾಗ ನಮಗೆ ಎರರ್ ಬರೆದಿದ್ದರೆ ಡೈರೆಕ್ಟಾಗಿ ಗ್ರಾಫ್ ಬರ್ತದೆ. ಇಲ್ಲಾಂದರೆ ಅಲ್ಲಿ ಎರರ್ ಏನು ಇದೆ ಅಂತ ಮೆನ್ಷನ್ ಮಾಡ್ತಾರೆ. ಆ ಎರರನ್ನು ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಎರರ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ಕ್ಲೂಡಿಂಗ್ ಲೈಸ್. ಸೊ ನಾವು ಮೆಶ್ ಸೈಜ್ ಟೋಟಲ್ ಸಣ್ಣದಾಗಿರ್ಬೇಕು, 1.5 ನೋಡ. 1.5 ಮೆಶ್ ಕೊಟ್ಟಾಗ ಏನು ಬರ್ತದೆ, ರೀಚೆಕ್, ಸಾಲ್ವ್. ರೆಕಾರ್ಡ್ ಮಾಡ್ತೀನಿ.
ಏನ್ ಬೇಕಾಗುತ್ತೆ ನಿಮ್ಗೆ? ಎಂತ ಸ್ಪೀಡ್ ರತ್ನ ಇಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಎಸ್ ನೋಡಿ ಗ್ರಾಫ್. ಸೊ ಗ್ರಾಫ್ ಬಂದ್ರೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಈ ಗ್ರಾಫ್ ಅನ್ನು ಈ ತರ ಡ್ರ್ಯಾಗ್ ಮಾಡ್ಬೋದು ಕೆಳಗೆ. ಸೊ ಇಲ್ಲಿ ಒಂದು ಆರ್ ಒ ಇ ಗ್ಲೋಬಲ್ ಎಕ್ಸ್ ದೆರ್ ಆರ್ 6 ಡಿಗ್ರೀಸ್ ಅಲ್ವಾ. ಸೊ ಖಾಲಿ 1 ಡಿಗ್ರಿ ಬರ್ತದೆ. ಡೈರೆಕ್ಟ್ ಈ ಪ್ಯಾರಾಮೀಟರ್ ವರ್ಸಸ್ ಫ್ರೀಕ್ವೆನ್ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ 6 ಡಿಗ್ರಿ ಕಂಬೈನ್ಡ್ ಆಗಿ ಬರ್ತದೆ. ಅದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಐ ಥಿಂಕ್ ರೆಡ್ ಈಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ 14 something 14.8. ಐ ಥಿಂಕ್ ಸಮ್ ಮಿಸ್ಟೇಕ್. ಲ್ಯಾಬಲ್ಲಿ ನಾವು ಮಾಡುವಾಗ 14 ಬಂದಿರಲಿಲ್ಲ. ಹೈಯೆಸ್ಟ್ ಸಮ್ ಅದರ್ ವ್ಯಾಲ್ಯೂ ಬಂದಿತ್ತು. ಮೇ ಬಿ ಏನೋ ಆ ಕಡೆ ಈ ಕಡೆ ಇರ್ಬೋದು. ಲೆಟ್ಸ್ ಬಟ್ ಪ್ರೊಸೀಜರ್ ಈ ತರ ಮಾಡಬೇಕು ನೋಡಿ. ಈ ತರ ಗ್ರಾಫ್ ಬರ್ತದೆ. ಆ್ಯಂಡ್ ಇಲ್ಲಿ ರಿಪೋರ್ಟ್ ಪ್ರಿವ್ಯೂ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ರಿಪೋರ್ಟ್ ಲೋಡ್ ಆಗಿ ಜನರೇಟ್ ಆಗ್ತದೆ. ಅದರಲ್ಲಿ ಕೂಡ ಆಲ್ ದ 4 ಗ್ರಾಫ್ಸ್ ಕಂಬೈನ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಆಲ್ ದ ಡೀಟೇಲ್ಸ್, ನಾವೇನೆಲ್ಲ ಆಪ್ಷನ್ ಇನ್ಪುಟ್ ಕೊಟ್ವಿ, ಆಲ್ ದ ಡೀಟೇಲ್ಸ್ ಇಲ್ಲಿ ಬರ್ತದೆ. ಇದರಲ್ಲಿ ನಾವು ಸೊಲ್ಯೂಷನ್ ಬಂದ್ರೆ ನೋಡಿ, ಫಸ್ಟ್ RAO ವರ್ಸಸ್ ವೇವ್ ಫ್ರೀಕ್ವೆನ್ಸಿ ಅದರ ಆಪ್ಷನ್ ಇದು ವ್ಯಾಲ್ಯೂಸ್ ಇಲ್ಲಿದೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ನೋಡಿ 1.07, 14 ಹೈಯೆಸ್ಟ್ ವ್ಯಾಲ್ಯೂ ಇಲ್ಲಿ. ಸೊ ಆ ಥರ ಇಲ್ಲಿ ಇನ್ನೊಂದು ಗ್ರಾಫ್ ಆಡೆಡ್ ಮಾಸ್ ವರ್ಸಸ್ ಎನ್ಕೌಂಟರ್ ಫ್ರೀಕ್ವೆನ್ಸಿ ಆ್ಯಂಡ್ ರೇಡಿಯೇಷನ್ ಡ್ಯಾಂಪಿಂಗ್ ವರ್ಸಸ್ ಎನ್ಕೌಂಟರ್ ಫ್ರೀಕ್ವೆನ್ಸಿ, ಡೈಫ್ರಾಕ್ಷನ್ ಆ್ಯಂಡ್ ಪ್ರೌಡ್ ಈ ಥರ 4 ಗ್ರಾಫ್ಸ್. ಸೊ ಇದಿಷ್ಟು ಅನಾಲಿಸಿಸ್. ಥ್ಯಾಂಕ್ ಯು.